ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾವು ಆತ್ಮಿಕವಾದಂಥ ಅಹಂಕಾರವನ್ನು ಜಯಿಸಬೇಕು. ನಾವೆಲ್ಲರೂ ಎಲ್ಲ ಸಮಯದಲ್ಲಿ ಎದುರಿಸ್ತಕ್ಕಂಥ ಒಂದು ದೊಡ್ಡ ಅಪಾಯ ಏನಪ್ಪ ಅಂತಂದರೆ ಅದು ಆತ್ಮಿಕವಾದಂಥ ಒಂದು ಜಂಬ. ಅದನ್ನು ಹೀಗೂ ಹೇಳೋಣ, ಆತ್ಮಿಕವಾದಂಥ ಒಂದು ಅಹಂಕಾರ. ಕರ್ತರು ನಮ್ಮ ಕಾರ್ಯಗಳನ್ನು ಆಶೀರ್ವದಿಸಿದಂಥ ಸಂದರ್ಭದಲ್ಲಿ ಇದು ವಿಶೇಷವಾಗಿ ನಮಗೆ ಅನ್ವಯಿಸ್ತದೆ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಗಣನೆಗೆ ಬಾರದವರಾದ ನಮ್ಮನ್ನು ಆಶೀರ್ವದಿಸಿದಾಗ ನಾವು ಪ್ರಮುಖ ವ್ಯಕ್ತಿಗಳಾದೆವು. ಇದು ಗಮನಿಸಬೇಕು. ಪೂರ್ವಕಾಲದಲ್ಲಿ ಗಣನೆಗೆ ಬಾರದವರಾಗಿದ್ವಿ. ಈಗ ಕರ್ತನು ನಮ್ಮನ್ನು ಯಾವಾಗ ಆಶೀರ್ವಾದ ಮಾಡಿದನೋ ಆಗ ನಾವು ಪ್ರಮುಖ ವ್ಯಕ್ತಿಗಳಾದೆವು. ಈ ಭಾವನೆ ನಮ್ಮಲ್ಲಿ ಸುಲಭವಾಗಿ ಉಂಟಾಗ್ತದೆ. ಸ್ವತಃ ದೇವರು ನಮ್ಮನ್ನು ಎದುರಿಸ್ತಾರೆ, ನಮ್ಮ ವಿರುದ್ಧ ಹೋರಾಡ್ತಾರೆ. ವ್ಯಕ್ತಿ ಯಾರೇ ಆಗಿದ್ದರೂ ದೇವರು ಎಲ್ಲ ಅಹಂಕಾರಿಗಳನ್ನು ಎದುರಿಸ್ತಾರೆ. ನಾವು ಪ್ರತಿಭಾವಂತರಾಗಿದ್ದರೆ, ಇಲ್ಲವೇ ನಮ್ಮ ವೈಯಕ್ತಿಕ ಜೀವನ, ನಮ್ಮ ಕುಟುಂಬದ ವಿವಿಧ ಸಂಗತಿಗಳು ಚೆನ್ನಾಗಿ ನಡೆದಾಗ, ನಮ್ಮ ಸಭೆ ಬೆಳೆಯುತ್ತಿರುವಾಗ, ನಾವು ಲೋಕದಲ್ಲಿ ಶ್ರೀಮಂತರಾದಾಗ ಹೆಮ್ಮೆಯಿಂದ ಉಬ್ಬಿಕೊಳ್ಳುವುದು ಸುಲಭ. ಬಹಳ ಉಬ್ಬಿಕೊಂಡು ಬಿಡ್ತೇವೆ. ದಾನಿಯೇಲನೇ ಅಧ್ಯಾಯ 4:30 ನೀವು ನೋಡಿ, ಆಗ ಅರಸನು ಮಾತನಾಡಿ ಹೇಳಿದ್ದೇನೆಂದರೆ, ನಾನು ನನ್ನ ಪರಾಕ್ರಮದ ಬಲದಿಂದ ನನ್ನ ಮಹಿಮೆಯ ಕೀರ್ತಿಗಾಗಿ ಕಟ್ಟಿಸಿದ ಮಹಾಬಾಬೆಲು ಇದಲ್ಲವೇ ಅಂದನು. ಇಲ್ಲಿ ಗಮನಿಸಿ, ಇದು ಒಂದು ಥರದ ಆತ್ಮಿಕವಾದಂಥ ಒಂದು ಅಹಂಕಾರ. ಯಾವುದು ಸಾರ್ಥಕತೆ ಪಡೆದುಕೊಳ್ಳಬೇಕಿತ್ತೋ, ಯಾವುದು ಸಾತ್ವಿಕತೆಯಾಗಿ ನಡೆಯಬೇಕಿತ್ತೋ, ಯಾವುದು ಅನೇಕರಿಗೆ ಮಾದರಿಯಾಗಬೇಕಿತ್ತೋ ಅದು ಮಾದರಿಯಾಗದೆ ನಮ್ಮ ವೈಯಕ್ತಿಕವಾದಂಥ ಆಸೆಗಳಿಂದ, ಆಕಾಂಕ್ಷೆಗಳಿಂದ ಇಲ್ಲಿ ಆತ್ಮಿಕವಾದಂಥ ಆಹಾರ ಅವರನ್ನು ಆವರಿಸಿಬಿಟ್ಟಿದೆ. ಅವರನ್ನು ಆತ್ಮಿಕವಾದಂಥದ್ದು ಆವರಿಸಿಬಿಟ್ಟಿದೆ. ಇಲ್ಲಿ ನಮ್ಮ ನಿಜ ಸ್ಥಿತಿಯನ್ನು ಗುರುತಿಸಲು ಇಲ್ಲಿಟ್ಟಿರತಕ್ಕಂಥ ಚಿಹ್ನೆಗಳೇನಪ್ಪ ಅಂತಂದರೆ ಕೋಪ, ಲೈಂಗಿಕ ಆಲೋಚನೆಗಳು, ಅಶುದ್ಧವಾದದ್ದು, ತಪ್ಪನ್ನು ಒಪ್ಪಿಕೊಳ್ಳದೆ ಇಷ್ಟಪಡದಿರುವುದು, ಕ್ಷಮೆಯಾಚಿಸಲು ತಡ ಮಾಡುವುದು, ಸಭೆಯಲ್ಲಿ ಸಹವಿಶ್ವಾಸಿಗಳೊಂದಿಗೆ ಅನ್ಯೋನ್ಯತೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸದಿರುವುದು, ಹೀಗೆ ಇತ್ಯಾದಿ ಇತ್ಯಾದಿ ನಮ್ಮನ್ನು ತಪ್ಪಾಗಿ ನಡೆಸ್ತವೆ. ಆದರೆ ಆತ್ಮಿಕವಾದಂಥ ಒಂದು ಅಹಂಕಾರ ಇದು ದೇಹದ ಸುವಾಸನೆಯನ್ನು ಅಳಿಸಿಬಿಡುತ್ತದೆ. ದೇಹದ ಆತ್ಮಿಕವಾದಂಥ ಒಂದು ಜಂಬ ನಮ್ಮನ್ನು ಅತ್ಯಂತ ಕೊರತೆಗಳಲ್ಲಿ ನಡೆಸ್ತದೆ. ನಾವು ನಮ್ಮನ್ನೇ ತೀರ್ಪು ಮಾಡುವುದನ್ನು ನಿಲ್ಲಿಸಿದಾಗ, ನಾವು ತಜ್ಞರೆಂದು ಭಾವಿಸಿ ಇತರರಿಗೆ ಪ್ರಸಂಗ ಮಾಡುವುದನ್ನು ಪ್ರಾರಂಭಿಸ್ತೇವೆ. ಅದಲ್ಲ, ನಾವು ನಮ್ಮ ಜೀವನ ಮತ್ತು ನಮ್ಮ ಸೇವೆಯ ಕುರಿತು ದೇವರು ಸಾಕ್ಷಿ ಕೊಡುತ್ತಿದ್ದಾರೆಯೇ ಎಂಬುದಾಗಿ ನಾವು ಆಲೋಚಿಸಬೇಕು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವ, ವಿಶೇಷವಾಗಿ ಸ್ವಾಮಿ, ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೀನಪ್ಪ. ಮಕ್ಕಳು ದೇವರ ಪರೀಕ್ಷೆಗೆ ಸಿದ್ಧಪಟ್ಟಿದ್ದಾರೆ. ಆ ಒಳಗಾಗುವಂಥ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಇಂದಿನಿಂದ ಯಾರ್ಯಾರ ಮಕ್ಕಳು ಪರೀಕ್ಷೆಗಳಲ್ಲಿ ಒಳಪಟ್ಟಿದ್ದಾರೋ ಅವರೆಲ್ಲರಿಗೆ ಒಂದು ವಿಶೇಷವಾದಂಥ ಜ್ಞಾನ, ವಿಶೇಷವಾದಂಥ ಒಂದು ಬಲ ಕೊಟ್ಟು ಆ ಮಕ್ಕಳು ಅತ್ಯುತ್ತಮವಾಗಿ ಬರೆಯುವಂಥ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನೀವೇ ಅವ್ರ ಜೊತೆ ನಡೆಯಪ್ಪ.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ. ಹಲ್ಲೇಲೂಯಾ.